ಓಂ ಸರ್ವಸ್ಮ ಆತ್ಮನೇ ನಮಃ. ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ. ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವ ಪ್ರದೀಪ ನಾವೀಗ ನೋಡ್ತಾ ಇದ್ದೇವೆ. ಇನ್ನು ಮುಂದಿನ ಈ ಒಂದು ಭಾಗ ಏನಿದೆ, ಇದೆಲ್ಲ ಈ ಹಿಂದೆ ನಾವು ತತ್ವ ಪ್ರಕಾಶಿಕಾದಲ್ಲಿ ಮತ್ತು ಸತ್ತರ್ಕ ದೀಪಾವಳಿಯಲ್ಲಿ ನೋಡಿದಂತಹ ಭಾಗನೇ ಆಗಿದೆ. ಆನಂದಮಯನನ್ನೇ ಬ್ರಹ್ಮ ಅಂದ್ರೆ, ಆದರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಎಂಬಲ್ಲಿ ಬ್ರಹ್ಮ ಆನಂದಮಯನ ಅವಯವ ಅಂತ ಹೇಳಿದ್ದಾರೆ. ಅದರಿಂದ ವಿರೋಧ ಬರ್ತದಲ್ಲ. ಅವನನ್ನ ಅವಯವ ಅಂತ ಹೇಳಿದರೆ ಅವಯವಿ ಎಂಬುದಾಗಿ ಹೇಳಿದ್ದಕ್ಕೆ ವಿರೋಧ ಬರ್ತದೆ. ಹಾಗಾಗಿ ಏನು ಅವನ್ನ ಅವಯವಿ ಅಂತ ಪರಿಗಣನೆ ಮಾಡಬೇಕು, ಅವಯವ ಅಂತ ಪರಿಗಣನೆ ಮಾಡಬೇಕು, ಇದು ಹೇಗೆ ಅಂತ ಹೀಗೆಲ್ಲ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಪಾದ ಪುಚ್ಛಂ ಪ್ರತಿಷ್ಠಾ ಇತ್ಯಾದಿ ರೂಪದಿಂದ ಮುಂದೆ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಪಾದ ಅಂದ್ರೆ ಪುಚ್ಛ, ಪ್ರತಿಷ್ಠಾ ಅಂದ್ರೂ ಪುಚ್ಛ ಅಂತಾನೆ ಅರ್ಥ. ಯಾಕೆಂದ್ರೆ ದ್ವಿಪದೋ ವೈ ಪುರುಷ, ದ್ವಿಪ್ರತಿಷ್ಠೋ ವೈ ಪುರುಷ, ಪುರುಷನಿಗೆ ಎರಡು ಕಾಲುಗಳು ಇರ್ತವೆ ಅಂತ ಹೀಗೆಲ್ಲ ಶ್ರುತಿಯಲ್ಲಿದೆ. ಈ ಐಶ್ವರ್ಯ ನ ವಿರೋಧಶ್ಚ, ಅವನಿಗೆ ಭಗವಂತ ಸರ್ವೈಶ್ವರ್ಯ ಉಳ್ಳವನಾದ್ರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ. ಅವನೇ ಅವಯವನೂ ಆಗಬಹುದು, ಅವಯವಿನೂ ಕೂಡ ಆಗಬಹುದು. ಅವನಿಗೆ ಯಾವುದು ವಿರುದ್ಧವಾಗಿದೆಯೋ ತನ್ನ ವ್ಯಕ್ತಿತ್ವದಲ್ಲಿ ಅದೆಲ್ಲವನ್ನೂ ಕೂಡ ಅವಿರುದ್ಧ ಆಗುವಂತೆ ನಿರ್ವಹಿಸುವ ನೇತಂ ಅಂದ್ರೆ ನಿರ್ವಹಿಸುವ ಶಕ್ತಿ ಅವನಿಗಿದೆ. ಅದರಿಂದ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಅದಕ್ಕಿಂತ ಹಿಂದೆ ವಿರೋಧಸ್ಯ ಇತ್ಯತಃ ಆ ಒಂದು ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಉತ್ತರ ಕೊಡ್ತಿದ್ದಾರೆ. ನಾ ಅವಯವತ್ವ ವಿರೋಧ, ಅವನಿಗೆ ಅವಯವತ್ವ ಇದ್ರೂ ಅವನು ಅವಯವಿ ಆದ್ರೂ ಅದಕ್ಕೇನು ವಿರೋಧ ಇಲ್ಲ ಅಂತ. ನೇತುಮೀಶತ್ವಾತ್ ನಚ ಏತಾವತಾ ತಸ್ಮಿನ್ ಈಶ್ವರೇ ನಿಷ್ಪ್ರಮಾಣಕ ಧರ್ಮಕಲ್ಪನಾ ಸಂಭಾವಯಿತು ಶಕ್ಯೇರನ್. ಹೀಗೆ ವಿರುದ್ಧವಾದದ್ದನ್ನು ಕೂಡ ನಮ್ಮ ದೃಷ್ಟಿಯಿಂದ ಯಾವುದು ವಿರುದ್ಧ ಅಂತ ಕಾಣಿಸ್ತದೋ ಅದೆಲ್ಲವನ್ನು ಕೂಡ ಅವಿರುದ್ಧವಾಗಿ ಮಾಡುವ ಶಕ್ತಿ ಆತನಿಗಿದೆ. ಹೌದು, ಹಾಗೆಂದು ಮಾತ್ರಕ್ಕೆ ಅಪ್ರಾಮಾಣಿಕವಾದ ಏನೇನೋ ಆತನ ವ್ಯಕ್ತಿತ್ವದಲ್ಲಿದೆ, ಆತನ ಕಾರ್ಯದ ವ್ಯಾಪ್ತಿಯಲ್ಲಿದೆ ಅಂತ ನಮಗೆ ಭಾವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗನ್ನಬಾರದು ಅಂತ ತಾತ್ಪರ್ಯ. ಅಲ್ಲಿ ನಿಷ್ಪ್ರಮಾಣಕ ಧರ್ಮ ಕಲ್ಪನಾ, ಅದೆರಡಕ್ಕೂ ನಡುವೆ ಸ್ಪೇಸ್ ಇರಬಾರದು, ಅದು ಒಂದೇ ಶಬ್ದ. ನಿಷ್ಪ್ರಮಾಣಕವಾದ ಪ್ರಮಾಣರಹಿತವಾದ ಧರ್ಮಗಳನ್ನ, ಅಲ್ಲಿ ಧರ್ಮಗಳ ಕಲ್ಪನೆಯನ್ನ ಆ ಭಗವಂತನಲ್ಲಿ ಸಂಭಾವಯಿತು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಮಾಡಬಾರದು. ಶಕ್ಯೇರನ್ನಂಥದ್ದು ಕರ್ಮಣಿ ಪ್ರಯೋಗ. ಕಲ್ಪನಾ ಶಕ್ಯೇರನ್ ಅಸ್ಮಾಭಿಹಿ, ನಮ್ಮಿಂದ ಅಥವಾ ಮತ್ತೆ ಯಾರಿಂದೇ ಆಗಲಿ ನಿಷ್ಪ್ರಮಾಣಕವಾದ ಧರ್ಮಗಳ ಕಲ್ಪನೆಗಳು ಸಂಭಾವಯಿತು ಊಹಿಸಲು ನ ಶಕ್ಯೇರನ್, ಆ ಥರ ಮಾಡಬಾರದು. ಏತಾವತ ಅಂದ್ರೆ ಅಂಥವನಲ್ಲಿ ಅಘಟಿತ ಘಟನಾ ಶಕ್ತಿ ಇದೆ ಅಂತ ಮಾತ್ರಕ್ಕೆ ಪ್ರಮಾಣರಹಿತವಾದನ್ನೇನೇನೋ ಪ್ರಶ್ನೆ ಮಾಡಬಾರದು, ಅಂತ ಕುಚೋದ್ಯವನ್ನು ಮಾಡಬಾರದು. ಪ್ರಮಾಣ ಸಹಿತವಾದದ್ದೇನಿದೆ ಅದನ್ನ ಆತನ ವ್ಯಕ್ತಿತ್ವದಲ್ಲಿ ನಾವು ಸ್ವೀಕಾರ ಮಾಡಬೇಕಷ್ಟೆ ಅಂತ ಅದು ತಾತ್ಪರ್ಯ. ಯಾಕೆಂದ್ರೆ ಅಪ್ರಾಮಾಣಿಕತ್ವಾದೇವ ತೇಷಾಂ, ಅಪ್ರಾಮಾಣಿಕವಾದ್ದರಿಂದಲೇ ಆ ಎಲ್ಲ ಧರ್ಮ ಕಲ್ಪನೆಗಳು ಅವುಗಳನ್ನು ಬಿಟ್ಟು ಬಿಡಬೇಕು. ಇದೇ ಸಂದರ್ಭದಲ್ಲೇ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ಆಗಿರ್ತದೆ, ಗೋವಿಂದಾಚಾರ್ಯ ಅದನ್ನು ಹೇಳಿದ್ದಾರೆ ಅಷ್ಟೇ. ಭಗವಂತ ತನಗೂ ಎತ್ತಲಿಕ್ಕೆ ಆಗದೇ ಇರುವ ಕಲ್ಲನ್ನು ಸೃಷ್ಟಿ ಮಾಡಲಿ ಇತ್ಯಾದಿ ಕುಚೋದ್ಯಗಳೇನಿವೆ ಅವು ಎಲ್ಲವೂ ಕೂಡ ನಿಷ್ಪ್ರಮಾಣಕವಾದ ಧರ್ಮ ಕಲ್ಪನೆಗಳಾದ್ರಿಂದ ಅದನ್ನು ಬಿಟ್ಟು ಬಿಡಬೇಕು ಅಂತ. ಅಲ್ಲಿ ಒಂದು ಸಂಗತಿ, ಭಗವಂತ ತನಗೂ ಎತ್ತಲಿಕ್ಕಾಗದೇ ಇರುವ ಕಲ್ಲನ್ನು ಸೃಷ್ಟಿ ಮಾಡಲಿ ಅಂತ ಪ್ರಶ್ನೆ ಮಾಡುವವರು ಎಲ್ಲರೂ ಕೂಡ ಕುಚೋದ್ಯದಿಂದಲೇ ದುರ್ಬುದ್ಧಿಯಿಂದಲೇ ಮಾಡಿರ್ತಾರೆ ಅಂತ ಏನು ತಿಳಿಬೇಕಾಗಿಲ್ಲ. ಕೆಲವರು ಸಹಜವಾದ ಜಿಜ್ಞಾಸೆಯಿಂದ ಸರ್ವಶಕ್ತ ಅಂದ್ರೆ ಏನರ್ಥ ಅಂತ ಒಂದು ಜಿಜ್ಞಾಸೆ ಬಂದಾಗ ಸಹಜವಾಗಿ ಇಂಥ ಪ್ರಶ್ನೆ ಮಾಡ್ತಿರ್ಬೋದು. ಅವರಲ್ಲೇನು ದುರ್ಬುದ್ಧಿ ಇಲ್ಲದೆ ಇರಬಹುದು. ಕೆಲವರು ದುರ್ಬುದ್ಧಿಯಿಂದ ಮಾಡ್ತಿರ್ಬಹುದು, ಒಂದು ತಾರ್ಕಿಕ ಕುತೂಹಲದಿಂದ ಕೆಲವರು ಮಾಡ್ತಿರ್ಬಹುದು. ಡಾಕ್ಟರ್ ಎನ್ ಮೂರ್ತಿರಾವ್ ಅವರ ಪುಸ್ತಕದಲ್ಲಿ ಈ ತರದ ಪ್ರಶ್ನೆಗಳು ಬಂದಿವೆ.
ಆದ್ರಿಂದ ಅವನ್ನೆಲ್ಲ ಇಲ್ಲಿ ಪರಿತ್ಯಾಗ ಮಾಡಬೇಕು. ಏನು ಪ್ರಮಾಣ ಸಿದ್ಧವಾಗಿದೆ, ಪ್ರತ್ಯಕ್ಷ ಮತ್ತು ಆಗಮ ಅಥವಾ ಪ್ರತ್ಯಕ್ಷ ಆಗಮಗಳ ಬೆಂಬಲವುಳ್ಳ ಯುಕ್ತಿಗಳಿಂದ ಏನು ಸಂಗತಿಗಳು ಸಿದ್ಧ ಆಗಿವೆ ಅಂಥವೆಲ್ಲವನ್ನು ಕೂಡ ಆತ ನಿರ್ವಹಿಸ್ತಾನೆ ಅಂತ ತಿಳ್ಕೋಬೇಕಷ್ಟೆ. ಅದರಲ್ಲಿ ಎಲ್ಲವೂ ಕೂಡ ಸೇರಿ ಹೋಗ್ತದೆ. ನಮ್ಮ ಊಹೆಗೆ ನಿಲುಕದ್ದು ಬಹಳ ಕಷ್ಟಪಟ್ಟರೂ ಕೂಡ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಸಂಗತಿಗಳೆಲ್ಲವೂ ಕೂಡ ಅದರಲ್ಲಿ ಬರ್ತಾರೆ. ಈ ಉದಾಹರಣೆಗೆ ಜೀವಸ್ವರೂಪ ಅಂತ ಅನ್ನೋದು ಭಗವಂತನ ಅಧೀನ ಅಂದ್ರೆ ಹೇಗೆ? ಅವನು ಅದನ್ನು ಹುಟ್ಟಿಸಲಿಲ್ಲ ಆದ್ರೂ ಆತನ ಅಧೀನ ಅಂದ್ರೆ ಹೇಗೆ ಅಂತ ಹೀಗೆ ಕೆಲವು ನಮ್ಮನ್ನ ತುಂಬಾ ಕಾಡುವಂತ ಪ್ರಶ್ನೆಗಳೇನಿವೆ ಅಂಥವು ಅನೇಕ ಸಂಗತಿಗಳೆಲ್ಲ ಇದರಲ್ಲಿ ಅಡಕಾಗ್ತವೆ. ಮತ್ತೆ ಅವನು ಅಣುವಿಗಿಂತಲೂ ಅಣುವಾಗಿದ್ದಾನೆ, ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ, ಇಂಥವೆಲ್ಲ ಸಂಗತಿಗಳು. ಆಸೀನೋ ದೂರಂ ಬ್ರಜತಿ, ಇಲ್ಲೇ ಕೂತಿದ್ದಾನೆ ಆದ್ರೂ ದೂರಕ್ಕೆ ಪ್ರಯಾಣ ಮಾಡ್ತಾನೆ. ಶಯಾನೋ ಯಾತಿ ಸರ್ವಶಃ, ಮಲಗಿದ್ದಾನೆ ಆದ್ರೂ ಎಲ್ಲ ಕಡೆ ಪ್ರಯಾಣ ಮಾಡ್ತಾನೆ. ಲೌಕಿಕವಾಗಿ ಪ್ರಾಕೃತ ಸಂಗತಿಗಳು, ಪ್ರಾಕೃತ ದೇಹವುಳ್ಳ ವ್ಯಕ್ತಿಗಳು, ಇವರಲ್ಲಿ ಯಾವ್ಯಾವ ಸಂಗತಿಗಳನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಅದನ್ನ ಊಹಿಸಿದ್ರು ಕೂಡ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ವೋ, ಇದು ಹೇಗೆ ಅದನ್ನ ಜಸ್ಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಂಥದೆಲ್ಲವೂ ಭಗವಂತನ ಶಕ್ತಿಯಿಂದ ನಡೀತದೆ. ಯಾಕೆಂದ್ರೆ ಅದಕ್ಕೆ ಪ್ರಮಾಣಗಳಿವೆ. ಈ ಜೀವರು ಹೀಗಿದ್ದಾರೆ, ಅನಾದಿ ಕಾಲದಿಂದ ಇದ್ದಾರೆ, ಅನಂತ ಕಾಲದವರೆಗೂ ಇರ್ತಾರೆ, ಅವರನ್ನು ಭಗವಂತ ನಿಯಂತ್ರಿಸ್ತಾ ಇದ್ದಾನೆ ಅನ್ನೋದು ಪ್ರಮಾಣ ಸಿದ್ಧ. ಅವನು ಅಣುವು ಆಗಿದ್ದಾನೆ, ಮಹತ್ವ ಆಗಿದ್ದಾನೆ ಅನ್ನೋದು ಎಲ್ಲದಕ್ಕೂ ಕೂಡ ಪ್ರಮಾಣಗಳಿವೆ. ಪ್ರಮಾಣಗಳಿರುವುದರಿಂದ ಏನು ಪ್ರಮಾಣ ಸಿದ್ಧವೋ ಅದಾಗ್ತದೆ. ಅಲ್ಲೇ ಗೋವಿಂದಾಚಾರ್ಯರು ಪ್ರಶ್ನೆ ಮಾಡಿದ್ದಾರೆ, ಇದನ್ನೂ ಕೆಲವು ಸಂಗತಿಗಳನ್ನು ಕವರ್ ಮಾಡಿದ್ದಾರೆ. ಯಾಕೆ ಇಲ್ಲಿ ನೆನಪು ಮಾಡ್ತಿದ್ದೀನಿ ಅಂದ್ರೆ, ಅಂಥವು ಯಾವ್ದಾದ್ರು ಪ್ರಶ್ನೆಗಳು ನಮಗೂ ಕೈ ಬಂದಿರಬಹುದು. ಅಂಥವೆಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದೆ ಅಂತ ತಿಳ್ಕೊಬೇಕಷ್ಟೆ. ಅದು ಹೇಗೆ ಅಂದ್ರೆ, ಈ ಜೀವಸ್ವರೂಪ ಅನಾದಿ ನಿತ್ಯ ಹೌದು. ಆ ಜೀವಸ್ವರೂಪವನ್ನೇ ನಾಶ ಮಾಡ್ಲಿಕ್ಕೆ ಬರ್ತದ ಆ ಭಗವಂತನಿಗೆ? ಹೀಗೆ ಹೇಗೆ ಈ ಭೂಮಿಯನ್ನ ಮತ್ತೆ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳನ್ನ ನಷ್ಟ ಮಾಡಿ ಬಿಡ್ತಾನೆ, ಅಥವಾ ಒಂದು ಘಟ, ಅದೇನೇ ಬೇರೆ ಇಲ್ಲ, ನಮ್ಗೆ ಭೂಮಿ ಮಹತ್ತತ್ವ ಅದರದೆಲ್ಲ ತಿಳಿದೇ ಇರಬಹುದು, ಒಂದು ಘಟ ಹುಟ್ಟಿದೆ, ಪೂರ್ಣವಾಗಿ ನಷ್ಟ ಆಗಿ ಹೋಗ್ತದೆ. ಆ ಥರ ಜೀವ ಸ್ವರೂಪವನ್ನು ಕೂಡ ನಷ್ಟವಾಗಿ ಹೋಗುವಂತೆ ಮಾಡ್ಲಿಕ್ಕೆ ಆಗ್ತದ ಅವನಿಗೆ ಅಂತ ಪ್ರಶ್ನೆ. ಮತ್ತೆ ಸಾತ್ವಿಕರನ್ನ ತಾಮಸರನ್ನ ರಾಜಸರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಮಾಡಬಹುದಲ್ಲ, ಅವನು ಸರ್ವಶಕ್ತಿ ಆದ್ರಿಂದ ಮಾಡಬಹುದಲ್ಲ. ಅದೆಲ್ಲ ಅವನ ಸರ್ವಶಕ್ತಿ ಯಾಕೆ ನಿಲ್ಕೋದಿಲ್ಲ? ಮತ್ತೆ ಸರ್ವಶಕ್ತಿಗೆ ಯಾಕೆ ನಿಲ್ಕೋದಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ತಾಮಸರನ್ನಾಗಿಯೇ ಇರ್ಲಿಕ್ಕೆ ಬಿಟ್ರೆ ಅವರು ದುರ್ಗತಿಗೆ ಹೋಗ್ಬೇಕಾಗ್ತದೆ. ದುರ್ಗತಿಗೆ ಹೋಗುವುದನ್ನು ತಡೆಯುವುದಕ್ಕಾಗಿ ಆದ್ರೂ ಆತ ತಾಮಸರನ್ನ ಸಾತ್ವಿಕರನ್ನಾಗಿ ಮಾಡಬಹುದು, ಅಥವಾ ತಾಮಸರನ್ನು ಸಾತ್ವಿಕರನ್ನಾಗಿ ಮಾಡುವುದು ಬೇಡ. ಆ ತಾಮಸರಿಗೆ ಅವರ ಸ್ವಭಾವವೇ ಅಭಿವ್ಯಕ್ತ ಆಗದೆ ಇರುವಂತೆ, ಅವರು ನರಕಕ್ಕೆ ಹೋಗಿ ತಲುಪದೇ ಇರುವಂತೆ ಮಾಡಿಬಿಟ್ರೆ ಸಾಕಲ್ಲ. ಅದೇ ಅನಂತ ಕಾಲದವರೆಗೂ ಆ ದುರ್ಗತಿಯಲ್ಲಿ ಅವ್ರು ಹೋಗಿ ತೊಳಲಾಡುವುದಕ್ಕಿಂತ ಇಲ್ಲೇ ಸಂಸಾರದಲ್ಲೇ ಬೇಕಾದ್ರೆ ಓಲಾಡ್ಕೊಂಡಿರ್ಲಿ ಅಂತ ಹೀಗೆ ಅನೇಕ ತರದ ಪ್ರಶ್ನೆಗಳು. ನಾವು ಕೂಡ, ನಮ್ಮಂಥವರು ಕೂಡ ಬಾಲ್ಯ ಯೌವನದಲ್ಲಿದ್ದಾಗ ಇಂಥ ಅನೇಕ ಪ್ರಶ್ನೆಗಳನ್ನ ಪರಸ್ಪರ ಕೇಳಿಕೊಂಡೇ ಇರ್ತಾ ಇದ್ವಿ. ಇಂಥವೆಲ್ಲಾ ಪ್ರಶ್ನೆಗಳನ್ನು ಕೂಡ ಗೋವಿಂದಾಚಾರ್ಯ ಅಲ್ಲಿ ಸೂಕ್ಷ್ಮವಾಗಿ ತಮ್ಮ ಪಾಠ ಇತ್ಯಾದಿ ಕಡೆಗಳಲ್ಲಿ ಅದನ್ನು ತೋರಿಸಿದ್ದಾರೆ. ಅಪ್ರಾಮಾಣಿಕವಾದ್ದರಿಂದ ಭಗವಂತ ಹೀಗೆ ಮಾಡೋದಿಲ್ಲ, ಮಾಡ್ತಾನೆ ಅಂತಂದು ಪ್ರಮಾಣ ಇಲ್ಲ ಅಷ್ಟೇ. ಜೀವ ಸ್ವರೂಪವನ್ನು ನಾಶ ಮಾಡ್ತಾನೆ ಅನ್ನೋದು ಪ್ರಮಾಣ ಇಲ್ಲ. ಸಾತ್ವಿಕ ರಾಜಸ ತಾಮಸ ಸ್ವಭಾವದ ಜೀವನನ್ನ ವ್ಯತ್ಯಸ್ತ ಸ್ವಭಾವವುಳ್ಳವರನ್ನಾಗಿ ಮಾಡ್ತಾನೆ ಪ್ರಮಾಣ ಇಲ್ಲ. ಪ್ರಮಾಣ ಇಲ್ಲ ಆದ್ರಿಂದ ಅವುಗಳನ್ನ ಊಹೆ ಮಾಡುವುದು ಬೇಡ ಅಷ್ಟೆ. ಅದನ್ನ ಅಲ್ಲಿ ಊಹೆ ಮಾಡುವುದು, ಭಗವಂತನಲ್ಲಿ ಅವು ಯಾಕಿಲ್ಲ ಅಂತ ಪ್ರಶ್ನೆ ಮಾಡುವುದು ಬೇಡ ಅಂತ ಅರ್ಥ ಅಷ್ಟೆ. ಇಲ್ಲಿ ಪ್ರಶ್ನೆ ಮಾಡುವುದು ಬೇಡ ಅಂತ ಅಭಿಪ್ರಾಯ ಅಲ್ಲ. ಗೋವಿಂದಾಚಾರ್ಯ ಆತರ ಹೇಳಿದ್ದಾರೆ. ಮತ್ತೆ ನಿಮ್ಮಲ್ಲಿಯೂ ಕೂಡ ಯಾರಿಗಾದರೂ ಪರಸ್ಪರ ಇಂಥ ಪ್ರಶ್ನೆಗಳು ಬಂದಿರಬಹುದು. ಪ್ರಶ್ನೆ ಮಾಡುವುದು ಬೇಡ ಅಂತಲ್ಲ, ಪ್ರಶ್ನೆ ಯಾವ ಪ್ರಶ್ನೆಯನ್ನು ಮಾಡಬಹುದು. ಪ್ರಶ್ನೆನೇ ಮಾಡದೆ ಹೋದ್ರೆ ಪ್ರಶ್ನೆ ಮಾಡಬಾರದು ಅಂತನೂ ಗೊತ್ತಾಗೋದಿಲ್ಲ. ಏನ್ ಪ್ರಶ್ನೆ ಒಳಗೆ ಬಂದಿದೆ, ಯಾವ ಪ್ರಶ್ನೆ ನಮ್ಮನ್ನು ಒಳಗೆ ಕಾಡ್ತಾ ಇದೆ, ಆ ಪ್ರಶ್ನೆ ಹೊರಗೆ ಬರ್ಲಿ. ಇಂಥ ಪ್ರಶ್ನೆಗಳಿಂದ ಉಪಯೋಗ ಏನು ಇಲ್ಲ ಅಂತ ಅನ್ನೋದು ಗೊತ್ತಾದ್ರೆ ಸಾಕು. ಪ್ರಶ್ನೆ ಮಾಡಬಾರದು ಅಂತ ತಾತ್ಪರ್ಯ ಅಲ್ಲ, ಪ್ರತಿಪಾದನೆ ಮಾಡಬಾರದು ಅಂತ ಅದ್ರ ತಾತ್ಪರ್ಯ. ಅಲ್ಲಿದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೋಗಬಾರದು ಅಂತ ಅಷ್ಟೇ ಅದರ ಅಭಿಪ್ರಾಯ. ಅಪ್ರಾಮಾಣಿಕತ್ವಾದೇವ ತೇಷಾಂ ಅನ್ಯಥಾ ಅತಿ ಪ್ರಸಂಗಾತ್. ಈ ಜಗತ್ತಿನಲ್ಲಿ ನಾವು ನೋಡುವ, ನಾವು ಮನುಷ್ಯರು,
ನಾವು ಒಂದು ವೇಳೆ ಭಗವಂತನನ್ನು ಒಪ್ಪಲಿಲ್ಲ, ನಾವು ನಾಸ್ತಿಕರಾಗಿದ್ದೀವಿ ಅಂತ ತಿಳ್ಕೊಳ್ಳೋಣ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಅಂತ ತಿಳ್ಕೊಳ್ಳೋಣ. ಅಥವಾ ನಾವು ನಾಸ್ತಿಕರಲ್ಲದೆ ಹೋದ್ರೂ ಕೂಡ ಆಸ್ತಿಕರೂ ಅಲ್ಲ, ಅಜ್ಞೇಯತಾವಾದಿಗಳಾಗಿದ್ದೀವಿ ಅಂತ ತಿಳ್ಕೊಳ್ಳೋಣ. ಅಂತಹ ಸಂದರ್ಭ ನಮ್ಮ ಜೀವನದಲ್ಲೂ ಕೂಡ, ದೇವರನ್ನೇ ಒಪ್ಪದೇ ಇದ್ದವರ ಜೀವನದಲ್ಲೂ ಕೂಡ ಇಂತಹ ಅನೇಕ ಥರದ ಪ್ರಶ್ನೆಗಳನ್ನೆಲ್ಲ ಮಾಡಬಹುದಲ್ಲ. ಆದ್ರಿಂದ ಅದಕ್ಕೇನು ಅರ್ಥ ಇಲ್ಲ. ಯಾವತ್ ಪ್ರಮಾಣ ಪ್ರಾಪ್ತಂ ತಾವಲ್ ಲೋಕ ವಿರುದ್ಧಮಪಿ ನ ವಿರುದ್ಧತೆಯ ಚಿಂತನೀಯ ಇತ್ಯರ್ಥ. ನ ವಿರುದ್ಧತೆಯ ಅಂತ ನಡುವೆ ಸ್ಪೇಸ್ ಬೇಡ, ವಿರುದ್ಧತೆಯ ಅಂತ ಅದನ್ನು ಒಟ್ಟಿಗೆ ಮಾಡ್ಕೋಬೇಕು. ನಾನು ನೋಡ್ತಿರುವುದು ಹಳೆಯ ಪುಸ್ತಕ, ಅಲ್ಲಿ ಈ ಥರದ ಕೆಲವು ದೋಷಗಳಿವೆ. ಹೊಸ ಪುಸ್ತಕದಲ್ಲಿ ಈಗಾಗಲೇ ಅದನ್ನು ಸರಿಪಡಿಸಿದ್ರೆ ಅದ್ರ ಬಗ್ಗೆ ನೀವೇನು ಆಲೋಚನೆ ಮಾಡಬೇಕಾದಿಲ್ಲ, ಹೇಗಿದೆ ಹಾಗೆ ಓದಿದ್ರೆ ಆಯ್ತು. ಆದ್ರಿಂದ ಪ್ರತ್ಯಕ್ಷದಿಂದ ಆಗಮದಿಂದ ಏನು ಪ್ರಮಾಣ ಸಿದ್ಧವಾಗಿದೆ ಅದು ಲೋಕದ ದೃಷ್ಟಿಯಿಂದ ವಿರುದ್ಧವಾಗಿ ಕಂಡರೆ, ಸ್ಥೂಲ ನೋಟಕ್ಕೆ ಅದು ಲೋಕದೃಷ್ಟಿಯಿಂದ ವಿರುದ್ಧವಾಗಿ ಕಂಡ್ರೆ ಅದನ್ನ ವಿರುದ್ಧ ಅಲ್ಲ. ಅದು ಯಾಕೆಂದ್ರೆ ಭಗವಂತನಿಗೆ ಅದನ್ನು ನಿರ್ವಹಿಸುವ ಶಕ್ತಿ ಇದೆ ಅಂತ ಚಿಂತನೆ ಮಾಡಿದರೆ ಸಾಕು ಅಂತ ತಾತ್ಪರ್ಯ. ಏಕೈಕಸ್ಯ ಚ ಅವಯವಸ್ಯ, ಭಗವಂತನ ಒಂದೊಂದು ಅವಯವವೂ ಕೂಡ ಸರ್ವೇಶ್ವರವೇ ಆಗಿದೆ. ನಮ್ದು ಹಾಗಾಗಿಲ್ಲ. ನಮ್ಮ ಕಣ್ಣಿಗೆ ಕೇಳುವ ಸಾಮರ್ಥ್ಯ ಇಲ್ಲ, ಕಿವಿಗೆ ನೋಡುವ ಸಾಮರ್ಥ್ಯ ಇಲ್ಲ, ಕಾಲಿಗೆ ಒಂದೇನಾದ್ರು ವಸ್ತುವನ್ನು ತೆಗೆದುಕೊಂಡು ಬಾಯಿಗೆ ಹಾಕಿಕೊಳ್ಳುವಂತಹ ಅಥವಾ ಬರೆಯುವ, ಸಹಜವಾಗಿ ಬರೆಯುವ ಮತ್ತೇನಾದ್ರು ಸೂಕ್ಷ್ಮ ಕಲೆಗಳನ್ನ ಮಾಡುವ ಕೆಲಸ ಕಾಲಿಗಿಲ್ಲ, ಕೈಗೆ ಓಡಾಡುವ ಶಕ್ತಿ ಇಲ್ಲ. ಆದ್ರೆ ಭಗವಂತನ ಪ್ರತಿಯೊಂದು ಅವಯವಕ್ಕೂ ಕೂಡ ಎಲ್ಲ ಶಕ್ತಿಗಳು ಕೂಡ ಇವೆ ಅಂತ ಅದರ ತಾತ್ಪರ್ಯ. ಒಂದು ಕಡೆ ಭಾಗವತದಲ್ಲಿ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಅಂತ ಒಂದು ವರ್ಣನೆ ಇದೆ, ಆಕಸ್ಮಿಕವಾಗಿ ನೆನಪಿಗೆ ಬಂತು. ಷಡ್ವರ್ಗಿಕಂ ಅಂದ್ರೆ ಈ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ 5 ಇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ಗ್ರಹಿಸಲ್ಪಡುವಂತ ಧರ್ಮಗಳು, ಮತ್ತೆ 6ನೇದಾಗಿ ಮನಸ್ಸಿನಿಂದ ಗ್ರಹಿಸಲ್ಪಡುವ ಸಂಗತಿಗಳು. ಇವುಗಳೆಲ್ಲವನ್ನೂ ಕೂಡ ಆತ ಜಿಘ್ರತಿ ಅಂತ ಒಂದು ಶಬ್ದ ಹೇಳಿದ್ದಾರೆ. ಅದು ತುಂಬಾ ಸ್ವಾರಸ್ಯ. ಜಿಘ್ರತಿ ಅಂದ್ರೆ ಮೂಸುತ್ತಾನೆ. ಮೂಸುವುದು ಯಾವುದನ್ನ? ಗಂಧವನ್ನ. ಶಬ್ದವನ್ನು ಮೂಸುತ್ತಾನೆ, ರೂಪವನ್ನು ಮೂಸುತ್ತಾನೆ ಅಂತ ಯಾರಿಗೂ ಎಲ್ಲೂ ಹೇಳೋದಿಲ್ಲ. ಆದ್ರೆ ಇದು ಭಗವಂತ ಎಲ್ಲಾ ಇಂದ್ರಿಯಗಳಿಂದಲೂ ಎಲ್ಲವನ್ನೂ ಮಾಡಬಲ್ಲ ಅಂತ ಇಲ್ಲಿ ಏನ್ ಬಂತಲ್ಲ, ಅಲ್ಲಿ ಷಡ್ವರ್ಗಿಕಂ ಜಿಘ್ರತೆ ಅನ್ನುವಂತ ಆ ಮಾತು ಕೂಡ ಅಲ್ಲಿ ಹೊಂದುತ್ತದೆ. ಜಗತ್ತಿನಲ್ಲಿ ಅನೇಕ ಹಾವು ಮೊದಲಾದ ಕೆಲವು ಪ್ರಾಣಿಗಳು ಎಲ್ಲಾ ಕೆಲವು ಸಂಗತಿಗಳನ್ನೆಲ್ಲ ಸ್ಪರ್ಶದ ಮೂಲಕ ತಿಳ್ಕೋತವೆ, ವೈಬ್ರೇಷನ್ ಮೂಲಕ ತಿಳ್ಕೋತವೆ. ಎಲ್ಲವೂ ಅವರಿಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಕೆಲವನ್ನ ಮೂಸಿ ನೋಡಿ ತಿಳ್ಕೋತವೆ, ಗಂಧದ ಮೂಲಕ ತಿಳ್ಕೋತವೆ ಅಂತ ಬಂದಿದೆ. ಅದು ಎಲ್ಲರಿಗೂ ಗೊತ್ತಿದ್ದೇ ಇದೆ, ಪ್ರಸಿದ್ಧವಾದ್ದೇ ಇದೆ. ಮಹಾಭಾರತದಲ್ಲಿ ಕೂಡ ಗಾವೋ ಗಂಧೇನ ಪಶ್ಯಂತಿ ಅಂತ ಹೇಳಿದ್ದಾರೆ. ಆ ದೂರದ ಸ್ಮೆಲ್ಲಿನ ಮೂಲಕನೇ ಎಲ್ಲವನ್ನು ತಿಳ್ಕೋತವೆ ಅಂತ. ಪಶ್ಯಂತಿ ಅಂದ್ರೆ ಕಾಣ್ತವೆ ಅಂತ ಅರ್ಥ ಅಲ್ಲ, ತಿಳ್ಕೋತವೆ ಅಂತ. ಭಗವಂತನಿಗೆ ಗಂಧದ ಮೂಲಕ, ಶಬ್ದದ ಮೂಲಕವೇ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುತ್ತದೆ ಕಣ್ಣಿಗೆ ಅಂತನೂ ಅರ್ಥ ಮಾಡ್ಕೋಬಹುದು. ಮುಂದೆ ಅಲ್ಲಿ ವಿಷ್ಣುರು ಐಶ್ವರ್ಯಾತ್ ಪುರುಷೋತ್ತಮ ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿನ್ ಜನಾರ್ದನೆ. ಐಶ್ವರ್ಯ ಆತನಿಗೆ ಇರೋದ್ರಿಂದ ಜನಾರ್ದನನಾದ ಆತ್ಮ ಅವನಲ್ಲಿ ವಿರೋಧವನ್ನು ಚಿಂತಿಸಬಾರದು ಅಂತ ಹೀಗಿದೆ. ಅಪ್ರಮೇಯೇ ಕುತಃ ಪ್ರಮಾ ಅಂತಿದೆಯಲ್ಲ, ಅಲ್ಲಿ ಅಪ್ರಮೇಯೇ ಅಳತೆಗೆ ಸಿಗದ ಆತನಲ್ಲಿ ಪ್ರಮಾ ಅಂದ್ರೆ ಅಳತೆಯು, ನಿರ್ದಿಷ್ಟವಾದ ಪರಿಮಾಣವು ಹೇಗೆ ಅಂದ್ರೆ ಏತಾವದೇವ ಸಾಮರ್ಥ್ಯಂ ತಥೋನಧಿಕ ಮಿತಿ ಪರಿಚ್ಛೇದ. ಅಲ್ಲಿ ಪ್ರಮಾ ಅಂತಿದೆ ನೋಡಿ. ಪ್ರಮಾ ಆದ್ಮೇಲೆ ಒಂದು ಕಾಮ ಇದೆ. ಕಾಮ ಒಳ್ಳೇದಲ್ಲ, ಅದು ಅದರ ಅರ್ಥ. ಅಪ್ರಮೇಯೇ ಕುತಃ ಪ್ರಮಾ ಅಂದ್ರೆ ಈಸ್ ಈಕ್ವಲ್ ಟು ಏತಾವದೇವ ಸಾಮರ್ಥ್ಯಂ ನ ಅಥೋ ಅಧಿಕ ಮಿತಿ ಪರಿಚ್ಛೇದ ಅಂತ ಅದರ ಅರ್ಥ. ಅದು ಕಾಮ ತೆಗೆದುಹಾಕಿ ಒಂದು ಈಕ್ವಲ್ ಟು ಮಾರ್ಕ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಕಾಮ ಅಂತೂ ಯಾವ ದೃಷ್ಟಿಯಿಂದೋ ಅಲ್ಲಿ ಸಮರ್ಥನೀಯ ಅಲ್ಲ. ಹೀಗೆ ಪರಿಚ್ಛೇದ ಅಂದ್ರೆ ಮಿತಿ, ಅಪರಿಚ್ಛೇದ್ಯನಾದ ಮಿತಿರಹಿತನಾದ ಆತನಲ್ಲಿ ಬರುವುದು ಹೇಗೆ ಅಂತ ಅದರ ತಾತ್ಪರ್ಯ. ಮುಂದೆ ರಸಶಬ್ದೇನ ವಿಶೇಷಣ ಅಂತಂತದಿದೆ. ರಸಶಬ್ದೇನ ವಿಶೇಷಣ ತತ್ತತ್ ಸಾರಭೂತಂ ಚಿನ್ಮಾತ್ರವೇ ಉಚ್ಯತೆ. ಎಲ್ಲದರಲ್ಲಿಯೂ ಕೂಡ ಸಾರಭೂತನಾಗಿ, ಆಯಾ ಸಂಗತಿಗಳಲ್ಲಿ ಸಾರಭೂತನಾಗಿ ಇರುವಂತಹ ಚಿನ್ಮಾತ್ರ ಪರಮಚೇತನನಾದ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ವರ್ಣಿತನಾದ ಭಗವಂತನೇ ಹೇಳಲ್ಪಡ್ತಾನೆ ಅಂತ ಅರ್ಥ. ರಸಶಬ್ದೇನ ವಿಶೇಷಣಾತ್ ತತ್ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ.
ಅಲ್ಲಿ ಅಷ್ಟು ಇಡೀ ವಾಕ್ಯ ಇದೆಯಲ್ಲ, ಇಡೀ ವಾಕ್ಯವನ್ನ ಮೂಲ ಭಾಷೆಯಲ್ಲಿ ಇದ್ದದನ್ನ ಯಾಕೆ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು ಅಂತ ಗೊತ್ತಾಗೋದಿಲ್ಲ. ಅದೇನೋ ಒಂದು ಸಣ್ಣದೇ ಒಂದು ವಾಕ್ಯ ಮಾತ್ರ ಇತ್ತೇನೋ ಒಂದು ಪ್ರತೀಕ ರೂಪದಲ್ಲಿ. ಯಾಕಂದ್ರೆ ಅಯಂ ಭಾವ ಅಂತ ಮುಂದೆ ತ್ರಿವಿಕ್ರಮ ಪಂಡಿತರು ಅರ್ಥ ಹೇಳಿ ಹೊರಟಿದ್ದಾರೆ. ಅಥವಾ ಇಡೀ ವಾಕ್ಯನೂ ಅವ್ರಿಗೆ ಹೇಳಬೇಕು ಅಂತ ಅನಿಸಿದಾಗ ಹೇಳಿರಬಹುದು, ಅದೇನಿದೆ ಗೊತ್ತಿಲ್ಲ. ಸರಿ. ಅನ್ನರಸಮಯ ರಸೋ ವಯಸ್ಸಃ ಇತಿ ಆದೌ ಅಂತೇಚ. ನಾವಿದನ್ನೇ ತತ್ವ ಪ್ರಕಾಶಿಕಾದಲ್ಲಿ ಮತ್ತು ಈ ಹಿಂದೆ ಸಪ್ತರ್ಕ ದೀಪಾವಳಿ ಎಲ್ಲ ಕಡೆ ಕೂಡ ನೋಡಿದ್ದೇವೆ. ಆ ಉಪನಿಷತ್ತಿನ ಈ ಭಾಗ ಎಂದು ಈ ಪ್ರಕರಣ ಅದರ ಆದಿ ಭಾಗದಲ್ಲಿ ಮತ್ತು ಅದರ ಕೊನೆಯ ಭಾಗದಲ್ಲಿ ಭಗವಂತನಿಗೆ ಮೊದಲು ಅನ್ನ ರಸಮಯ ಅಂತ ರಸ ಶಬ್ದದಿಂದ ವಿಶೇಷಣ ಯುಕ್ತನನ್ನಾಗಿ ಸ್ತೋತ್ರ ಮಾಡಿದ್ದಾರೆ. ರಸೋ ವಯಸ್ಸಃ ಅಂತ ಕೊನೆಗೊಂದ್ಸರಿ ಮತ್ತೆ ರಸ ಅಂತ ಸ್ತೋತ್ರ ಮಾಡಿದ್ದಾರೆ. ಆದ್ರಿಂದ ಮಧ್ಯದಲ್ಲಿಯೂ ಕೂಡ ಪ್ರಾಣರಸಮಯ, ಮನೋರಸಮಯ, ವಿಜ್ಞಾನರಸಮಯ ಇತ್ಯಾದಿಗಳು ಅಲ್ಲಿ ಉಪಪನ್ನ ಆಗಿವೆ. ನಾವು ಹಾಗೆ ಚಿಂತನೆ ಮಾಡುವುದೇ ಸರಿಯಾಗಿದೆ. ಆದ್ರಿಂದ ರಸ ಶಬ್ದ ಅಂತ ಅನ್ನೋದು ಸಾರವಾಸಿ ಆದ್ರಿಂದ ಪ್ರಚುರ ಅನ್ನಾದಿ ಸಾರಂ, ಪ್ರಚುರವಾದ ಅನ್ನಾದಿಗಳು ಉಳ್ಳಂಥವನು, ಅನ್ನಾದಿಗಳು ಮತ್ತು ಸಾರಭೂತನಾದವನು. ಅನ್ನಾದಿ ಅಂದ್ರೆ ಪ್ರಾಣರಸ ಸಾರ, ಮನಸ್ಸಾರ, ವಿಜ್ಞಾನ ಸಾರ ಅಂತ ಹೀಗೆಲ್ಲ ತಿಳ್ಕೋಬಹುದು. ಚಿನ್ಮಾತ್ರ ದೇಹಂ ಬ್ರಹ್ಮ, ಬ್ರಹ್ಮ ಶಬ್ದ ನಪುಂಸಕಲಿಂಗದಿಂದ ದೇಹಂ ಅಂತ ಹೇಳಿದ್ದಾರೆ. ಆ ಬ್ರಹ್ಮವೇ ಅನ್ನರಸಮಯಾದಿ ಶಬ್ದಾರ್ಥ. ಅನ್ನರಸಮಯ ಇತ್ಯಾದಿ ಶಬ್ದಗಳಿಂದ ಅದೇ ವಾಚ್ಯವಾಗಿದೆ. ನ ಭೌತಿಕ ಅನ್ನಾದಿ, ಭೌತಿಕವಾದ ಅನ್ನ ಆಗಲಿ ಮತ್ತು ಶರೀರ ಆಗಲಿ ಯಾವುದು ಕೂಡ ಅಲ್ಲಿ ವಾಚ್ಯ ಅಲ್ಲ ಅಂತ ಅದ್ರ ತಾತ್ಪರ್ಯ. ಅಪ್ರಮೇಯ ಕುತಃ ಪ್ರಮಾ ಅಂತ ಬಂದಿದೆಯಲ್ಲ, ಅದರದು ಈ ಹಿಂದೆ ನಾನು ತತ್ವ ಪ್ರಕಾಶಿಕ ಆಗಲಿ ಸಪ್ತರ್ಕ ದೀಪಾವಳಿ ಮಾಡುವಾಗಲಿ ಈ ತರ ಅದ್ರ ವಿವರಣೆ ಹೇಳಿರ್ಲಿಲ್ಲ. ಈಗ ನಾವು ಒಂದು ಕಣ್ಣಿನಿಂದ ನೋಡಬಲ್ಲೆವು, ಆದ್ರೆ ಕೇಳಲಾರೆವು ಅನ್ನೋದು ನಮ್ಮ ಮಿತಿ. ಕಾಲಿನಿಂದ ಹೋಗ್ತೇವೆ ಹೊರತು ತಗೊಳ್ಳಿಕ್ ಬರೋದಿಲ್ಲ. ಹೀಗೆ ಮನಸ್ಸಿನಿಂದ ಆಲೋಚನೆ ಮಾಡ್ತೀವಿ, ಮೆದುಳಿನಿಂದ ಕೆಲಸ ಮಾಡ್ತೇವೆ ಹೊರತು ಮೆದುಳಿನಿಂದ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ನಮ್ಮ ಇತಿಮಿತಿ. ಆದ್ರೆ ಭಗವಂತನಿಗೆ ಆತಾದ ಇತಿಮಿತಿ ಇಲ್ಲ ಅಂತ ಅದನ್ನ ಹಿಂದಿಂದ ಎಲ್ಲದಕ್ಕೂ ಕೂಡ ಹೊಂದಿಸ್ಕೋಬೇಕಷ್ಟೆ. ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ. ತಾನೇ ಅಂಗನಾಗಿ ತಾನೇ ಅಂಗಿಯಾಗಿ ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಅವನು ಕ್ರೀಡತೆ ಅಂತ ಬಂದಿದೆಯಲ್ಲ, ಅದು ಅವನು ಮಿತಿರಹಿತ. ಆದ್ರಿಂದ ಯಾವುದೇ ಭೌತಿಕವಾದ ಮಿತಿ ಮತ್ತೆ ಕಣ್ಣಿನಿಂದ ನಾವು ನೋಡ್ತೇವೆ ಹೋದ, ಆದ್ರೆ ಮೈಲ್ಗಟ್ಟಲೆ ದೂರ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ತುಂಬಾ ದೂರ ಇದನ್ನು ಕೇಳಲಿಕ್ಕೆ ಆಗೋದಿಲ್ಲ. ದೇಶತಃ ಕಾಲತಃ ದೂರ ಇರುವ ರೂಪರಸಗಂಧಗಳನ್ನು ಗ್ರಹಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇದ್ಯಾವುದೂ ಆತನಿಗಿಲ್ಲ. ಎಲ್ಲಾ ಇಂದ್ರಿಯಗಳಿಂದಲೂ ಎಲ್ಲಾ ಕೆಲಸವನ್ನೂ ಮಾಡ್ತಾನೆ. ಮತ್ತೆ ಆ ಇಂದ್ರಿಯಗಳಿಗೆ ಒಂದು ಇತಿಮಿತಿ ಇದೆ. ಆ ಇತಿಮಿತಿಯನ್ನು ಮೀರಿದವನು. ವಯಸ್ಸಾದ್ಮೇಲೆ ನಮ್ಮ ಮನಸ್ಸಿನ ಶಕ್ತಿ ಕುಂಠಿತ ಆಗ್ತದೆ. ಮೆದುಳಿಗೂ ಕೂಡ ಅನೇಕ ತರದ ಘಾಸಿಗಳಾಗಬಹುದು. ಆದ್ರೆ ಅದ್ಯಾವುದೂ ಇಲ್ಲ ಅವನಿಗೆ. ಅವನ ಈ ದೇಹದಲ್ಲಿ ಇದ್ಯಾವುದು ಕೂಡ ಇಲ್ಲ ಅಂತ ತಾತ್ಪರ್ಯ. ಇದು ನೋಡಿ, ಸವಿಶೇಷಾಭೇದ ಅಂತ ಹೇಳ್ತಾರಲ್ಲ, ಸವಿಶೇಷಾಭೇದ ಎಂಬ ದೃಷ್ಟಿಯಿಂದ ಇದನ್ನೇ ನಾವು ಚಿಂತನೆ ಮಾಡೋದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಮನಸ್ಸು, ಕೈ, ಕಾಲು ಎಲ್ಲ ಒಂದೇ ಆಗೋದು ಹೇಗೆ? ಒಂದು ಅಂದ್ರೆ ಅದನ್ನು ಬೇರ್ಪಡಿಸ್ಲಿಕ್ಕೆ ಬರೋದಿಲ್ಲ. ನಮ್ಮದಾದ್ರೆ ಕೈ ಕಾಲು ಕಿತ್ತಿ ಇದು ಬೇರೆ ಬೇರೆ ತೋರಿಸಬಹುದು. ಕೆಲವರಿಗೆ ಕೈ ಬೆಳೆದಿರ್ತದೆ, ಕೆಲವರಿಗೆ ಕಾಲು ಬೆಳೆದಿರ್ತದೆ, ಇನ್ನೊಂದು ಅಂಗ ಬೆಳೆದಿಲ್ಲದೆ ಇರಬಹುದು. ಕಿತ್ತಿ ಬೇರ್ಪಡಿಸ್ಲಿಕ್ಕೆ ಬರ್ತದೆ ಅಂತ ಅನ್ನೋದು ಒಂದು ತಾತ್ಪರ್ಯ. ಯಾಕಂದ್ರೆ ಕಾಲು ಮುರಿದ್ರು ಕೂಡ ಬದುಕ್ತಾರೆ, ಕೈ ಮುರಿದ್ರು ಬದುಕ್ತಾರೆ. ಇನ್ನೊಂದು, ಆಯಾ ಇಂದ್ರಿಯಗಳಿಗೆ ಆಯಾ ಒಂದು ನಿರ್ದಿಷ್ಟವಾದ ಶಕ್ತಿ ಮಾತ್ರ ಇರ್ತದೆ, ಎಲ್ಲಾ ಶಕ್ತಿಗಳು ಇರೋದಿಲ್ಲ. ಇವಂದು ಹಾಗಲ್ಲ. ಭಗವಂತನ ಕೈ, ಕಾಲು ಇತ್ಯಾದಿಗಳನ್ನ ಭಗವಂತನ ಅವಯವದಿಂದ ದೂರ ಮಾಡಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಕತ್ತರಿಸಿಯೋ ಮತ್ತೇನು ತೋರಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅದಕ್ಕೆ ಇಷ್ಟೇ ಶಕ್ತಿ, ಇಷ್ಟೇ ಸೀಮಿತವಾದ ಶಕ್ತಿ ಅಂತನೂ ಇಲ್ಲ. ಎಲ್ಲ ಕೆಲಸಗಳನ್ನು ಎಲ್ಲ ಇಂದ್ರಿಯಗಳು ಮಾಡಬಲ್ಲವು. ಸವಿಶೇಷ ಭೇದ ಅನ್ನುವುದಕ್ಕೆ ಇದೂ ಕೂಡ ಒಂದು ಅರ್ಥ. ನಾವು ಈ ವಿಶೇಷ ಅಂತ ಅನ್ನೋದು ತುಂಬಾ ಅಪ್ರಾಕೃತವಾದ್ದು, ಅತೀಂದ್ರಿಯವಾದ್ದರಿಂದ ಅದನ್ನು ಕನ್ವಿನ್ಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ನಿಮ್ಮಲ್ಲಿ ಕೆಲವರಿಗೆ ಆ ವಿಶೇಷದ ಬಗ್ಗೆ ನಾನು ಈ ಹಿಂದೆ ಹೇಳಿದ್ದೆ. ಭಗವಂತ ಮದುವೆ ಮಾಡ್ಕೋತಾನೆ ಅಂದ್ರು, ಭಗವಂತ ಮದುವೆ ಮಾಡ್ಕೊಂಡು ತನ್ನ ಹೆಂಡತಿ ಜೊತೆ ಕಲಹ ಮಾಡ್ತಾನೆ ಅಂದ್ರು, ಮತ್ತೆ ಅವಳನ್ನು ಪರಿತ್ಯಾಗ ಮಾಡ್ತಾನೆ ಅಂದ್ರು, ಎಲ್ಲಾ ಕ್ರಿಯೆಗಳು ಅಭಿನ್ನವೇ. ಯುದ್ಧ ಮಾಡ್ತಾನೆ ಅಂದ್ರು, ಯುದ್ಧ ಭೂಮಿಯನ್ನು ಬಿಟ್ಟೋಡಿ ಬರ್ತಾನೆ ಅಂದ್ರೂ ಅಭಿನ್ನ ಅಂತ ಹೇಳಿದ್ದೆ ಒಂದ್ಸರಿ. ಅದರ ಜೊತೆಗೆ ನೀವು ಆ ವಿಶೇಷವನ್ನ ಮನವರಿಕೆ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಇವು ಎಲ್ಲವನ್ನೂ ಉಪಯೋಗ ಮಾಡಬಹುದು. ತಸ್ಯೇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಇತ್ಯಾದಿ ಪ್ರತ್ಯಕ್ಷ ಸಿದ್ಧ ಭೌತಿಕಾವಯವ ಅಭಿಧಾನಾತ್
ಅದು ಇನ್ನೊಂದು ಪ್ರಶ್ನೆ ಅಲ್ಲಿ ಈಗಾಗಲೇ ನಾವು ಮಾಡ್ಕೊಂಡಿದ್ದು ಪ್ರಶ್ನೆ ಇನ್ನೊಂದ್ಸರಿ ನೋಡ್ಬೇಕಷ್ಟೆ. ಇದಮೇವ ಶಿರಃ ಅಂತ ಹೇಳಿದಾರಲ್ರಿ, ಇದು ತಲೆ, ಇದು ಕೈ, ಇದು ಬಲಗೈ, ಇದು ಎಡಗೈ ಅಂತ ಹೇಳಿದ್ದಾರೆ. ಪ್ರತ್ಯಕ್ಷ ಸಿದ್ಧವಾದದ್ದು ಯಾವುದು? ಭೌತಿಕವಾದ ಅವಯವಗಳು. ನೀವು ಮಾತ್ರ ಅದೇನು ಭಗವಂತನ ರೂಪ ಅಂತ ಹೇಳ್ತಾ ಇದ್ದೀರಿ, ಅದು ಹೇಗೆ? ಸಾರ ಅಭಿಧಾನ ಅಂತ ಭಗವಂತ ಸಾರಭೂತನಾಗಿದ್ದಾನೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅದು ಸರಿಯಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಇದು ಸರಿಯಲ್ಲ. ಇದೇ ಮಿತಿ ದೃಶ್ಯಮಾನ ಸನ್ನಿಹಿತತ್ವ. ದೃಶ್ಯಮಾನವಾದ್ದು ನೀವು ಹೇಳಿದಂತೆ ನಿಮ್ಮ ಅವಯವವೇ, ಆದ್ರೆ ಅದರೊಳಗೆ ಭಗವಂತ ಇದ್ದಾನೆ. ದೃಶ್ಯಮಾನ ಶಿರ ಆದಿ, ಅದು ಸಮಸ್ತ ಪದ, ಶಿರಸ್ಸು ಅಂತ ಸಕಾರಾಂತವಾದ್ದರಿಂದ ಹಾಗೆ ಮುಂದುವರೆದಿದೆ. ಶಿರಾದಿ ಅಂತ ಸವರ್ಣ ದೀರ್ಘ ಸಂಧಿ ಆಗಲಿಲ್ಲ. ಶಿರಸ್ಸು ಮೊದಲಾದ ಅವಯವಗಳಲ್ಲಿ ವ್ಯಾಪ್ತನಾಗಿ, ಅಂತರ್ವ್ಯಾಪ್ತನಾಗಿ ಭಗವಂತ ಇದ್ದಾನೆ. ಆದ್ರಿಂದ ಅನ್ನಮಯಾವಯವನಾಂ ಯುಕ್ತ ಇದಮಿತಿ ವ್ಯಪದೇಶ. ಅನ್ನಮಯನಾದ ಭಗವಂತನ ಅವಯವಗಳು, ಆನಂದಮಯನಾದ ಭಗವಂತನ ಅವಯವಗಳು, ಅವು ಕೆಲದಕ್ಕೂ ಕೂಡ ಇದಂ ಅಂತ ನಾವು ಹೇಳಿದ್ರೆ ಏನು ತೊಂದರೆ ಇಲ್ಲ ಅಂತ ತಾತ್ಪರ್ಯ. ಅದು ಹೇಗೆ ಅಂದ್ರೆ ವರ್ಮಾಂತರವರ್ತಿ ವೀರ ಅವಯವ ವ್ಯಪದೇಶವತ್ತು. ನಾವೀಗ ಹಿಂದೆ ಈ ವಸ್ತ್ರಾಂತರ್ಗತ ಜಾನುವತ್ತು ಅಂತ ಬಂದಿದೆಯಲ್ಲ, ಅದು ಬರೇ ನಾವು ಇಲ್ಲಿ ತನಕ ನಾವು ಹಾಕೊಳ್ಳುವ ಅಂಗಿಗಳು, ಶಿರಸ್ನಾನಗಳು ಇದ್ರ ಬಗ್ಗೆ ಬಂದಿದೆ. ಇಲ್ಲಿ ವರ್ಮ ಅಂದ್ರೆ ಕವಚ. ಕವಚವನ್ನು ಧರಿಸಿರುವ ಆ ಕವಚದ ಒಳಗಿರುವಂತಹ ವೀರ ಅಂದ್ರೆ ಯುದ್ಧದಲ್ಲಿ ಏನು ಒಬ್ಬ ಹೋರಾಡ್ತಾ ಇರಬೇಕಾಗಿದೆ, ಅವನ ಅವಯವಗಳನ್ನ ತೋರಿಸ್ತಾರೆ. ಇದೇ ಅವನ ಕೈ, ಇದೇ ಅವನ ಕಾಲು ಅಂತ. ಹೊರ ಕಾಣಿಸುವುದು ಕವಚ, ಆದ್ರೆ ಅದರೊಳಗೆ ಅವನ ಅವಯವ ಇದೆ ಅಂತ ಈಗ ತಾತ್ಪರ್ಯ. ತಸ್ಮಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ಮನೋಮಯ ಇತ್ಯಾದಿ ಅನ್ಯತ್ವ ಶ್ರುತೇ. ಎಲ್ಲ ಕಡೆ ಪ್ರಾಣಮಯನಕ್ಕಿಂತ ಮನೋಮಯ, ಮನೋಮಯನಕ್ಕಿಂತ ಆನಂದಮಯ ಭಿನ್ನ ಅಂತ ಹೇಳಿದಾರಲ್ವಾ. ಆದ್ರಿಂದ ಒಬ್ಬನಿಗೆ ಇದೆಲ್ಲ ಬಹುರೂಪತ್ವ ಬರೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅನನ್ಯೋಪಿ ಅನ್ಯ ಶಬ್ದ ಏನ ಅಂತ ಮಾತಿನಿಂದ ಉತ್ತರ ಕೊಟ್ಟಿದ್ದಾರೆ. ಮುಂದೆ ಅದು ಬ್ರಹ್ಮಾಂಡ ಪುರಾಣದ ಮಾತಿನಿಂದ ಅವನು ಅಭಿನ್ನನೇ ಆದ್ರೂ ಅನ್ಯ ಅಂತ ಅವನನ್ನು ವ್ಯವಹಾರ ಮಾಡ್ತೇವೆ. ಇದು ಎಲ್ಲವೂ ಸವಿಶೇಷ ಅಭ್ಯಾಸದಿಂದ. ಎಲ್ಲಾ ಶಬ್ದಗಳು, ಎಲ್ಲಾ ರೂಪಗಳು ಕೂಡ ಆತನ ಒಳಗೇನೆ ಇವೆ. ಯಾಕಂದ್ರೆ ಅವನು ಸರ್ವತ್ರ ವ್ಯಾಪ್ತ. ಈ ಅನಾದಿ ಕಾಲದಿಂದ ಇದ್ದ ರೂಪಗಳೇ ಹೀಗೆ ವ್ಯಕ್ತ ಆಗ್ತಿರ್ತವೆ. ಕೆಲವರಿಗೆ ವ್ಯಕ್ತ ಆಗ್ತಿರೋದಿಲ್ಲ. ಒಬ್ಬನೇ ಆಗಿದ್ದಾನೆ, ಆದ್ರೂ ಬಹುರೂಪವುಳ್ಳವನಾಗಿದ್ದಾನೆ. ಆ ಬಹುತ್ವ ಮತ್ತು ಏಕತ್ವ ಅಂತನ್ನುವುದು ಸುವಿಶೇಷ ಭೇದದ ಕಾರಣದಿಂದಾಗಿ ಭಗವಂತನಲ್ಲಿ ನಿರ್ವಾಹ್ಯವಾಗಿದೆ ಅಂತ ಅದು ತಾತ್ಪರ್ಯ. ಅನ್ಯ ಶಬ್ದಂತೆ ಅನನ್ಯ ಅಪಿ ಅನ್ಯ ಶಬ್ದೇನ ತಥಾ ಅನ್ಯವದ ಉಚ್ಯತೆ. ಅಭಿನ್ನನಾದರೂ ಕೂಡ ಅನ್ಯ ಎಂಬ ಶಬ್ದದಿಂದ ಅನ್ಯನಂತೆ ಹೇಳಲ್ಪಡ್ತಾನೆ ಅಂತ ತಾತ್ಪರ್ಯ. ಅಲ್ಲಿಗೆ ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪದ ಅವಲೋಕನ ಸಮಾಪ್ತ ಆಗಿದೆ. ಹಾಗೆ ಈ ಸೂತ್ರ ಮಾತೃವಿರ್ಣಿಕಮೇವ ಚ ಗೀಯತೆ ಅನ್ನೋ ಸೂತ್ರದ ಅವಲೋಕನವೂ ಕೂಡ ಸಮಾಪ್ತವಾಗಿದೆ. ಮುಂದೆ ನಾವು ನೋಡಬೇಕಾದ ಸೂತ್ರವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನೇತ್ರವನ್ನು ಪ್ರಪತ್ತೇ ಅನ್ನೋ ಸೂತ್ರ. ಶ್ರೀಕೃಷ್ಣಾರ್ಪಣಮಸ್ತು.